ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ. ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳೇ ಬಿಗ್ ಅಲರ್ಟ್. ಗೃಹಲಕ್ಷ್ಮಿ ಹಣಕ್ಕೆ ಇನ್ಮುಂದೆ ಬಯೋಮೆಟ್ರಿಕ್ ಕಡ್ಡಾಯ. ಬಯೋಮೆಟ್ರಿಕ್ ಇಲ್ಲದೆ ಇದ್ರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ನಿಮ್ಮ ಖಾತೆಗೆ ಪ್ರತಿ ತಿಂಗಳು 2000 ರೂಪಾಯಿ ಬರಬೇಕು ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸಬೇಕು. ಬಯೋಮೆಟ್ರಿಕ್ಗೋಸ್ಕರ ಪ್ರತಿ ಫಲಾನುಭವಿಯಿಂದ 5 ರೂಪಾಯಿ ಶುಲ್ಕ. ಗೃಹಲಕ್ಷ್ಮಿ ಸೊಸೈಟಿ ಸದಸ್ಯತ್ವದ ಕೂಡ ಅಂದ್ರೆ ಆಫರ್ನನ್ನ ನೀಡಿರುವಂಥದ್ದು ಸರ್ಕಾರ. ಸದಸ್ಯತ್ವ ಪಡೆಯೋದಕ್ಕೆ ಇಚ್ಛಿಸುವವರು 1250 ರೂಪಾಯಿ ನೀಡಬೇಕಾಗುತ್ತೆ. ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲಾಗಿದ್ದು, ರಾಜ್ಯದ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಇನ್ನು ಮುಂದೆ ನೀವು ಆ ಹಣ ಪಡಿಬೇಕು ಅಂತಂದರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗತ್ತೆ. ಆ ಬಯೋಮೆಟ್ರಿಕ್ ಮಾಡಿಸ್ಲಾ ಅಂತಂದರೆ ನಿಮಗೆ ಹಣ ಬರೋದಿಲ್ಲ. ಸೊ ಇದು ಯಾಕೆ ಅಂತಂದರೆ ಈ ಗೃಹಲಕ್ಷ್ಮಿ ಅನ್ನುವಂಥದ್ದೇನಿದೆ, ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಮಾಸಿಕವಾಗಿ 2000 ರೂಪಾಯಿ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಹಣ ಹಳಿ ತಪ್ತಾ ಇದೆ, ಅಥವಾ ಆ ಒಂದು ಯೋಜನೆ ಹಳಿ ತಪ್ತಾ ಇದೆ, ಅಥವಾ ಒಂದು ವೇಳೆ ಮನೆಯ ಯಜಮಾಂತಿ ಏನಾದರೂ ಇಲ್ಲ ಅಂತಂದರೆ ಅದು ದುರುಪಯೋಗವಾಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಸೊ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನು ಮುಂದೆ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಲಾಗಿದ್ದು, ಅಪ್ಡೇಟ್ ಮಾಡಿಸದೇ ಇದ್ದರೆ ಹಣ ಬರೋದಿಲ್ಲ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬಯೋಮೆಟ್ರಿಕ್ಗೋಸ್ಕರ ಪ್ರತಿ ಫಲಾನುಭವಿಯಿಂದ 5 ರೂಪಾಯಿ ಶುಲ್ಕವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಸೊಸೈಟಿ ಸದಸ್ಯತ್ವದ ಆಫರ್ ಕೂಡ ನೀಡ್ತಾ ಇದೆ ಸರ್ಕಾರ. ಗೃಹಲಕ್ಷ್ಮಿ ಸೊಸೈಟಿಯ ಸದಸ್ಯತ್ವದ ಆಫರ್ ನೀಡಲಾಗಿದ್ದು, ಆ ಆಫರನ್ನು ಅಥವಾ ಆ ಒಂದು ಸದಸ್ಯತ್ವ ಪಡ್ಕೋಬೇಕು ಅಂತಂದರೆ ನೀವು ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಹಣ ಪಾವತಿ ಮಾಡಿದ್ರೆ ಮಾತ್ರ ಸದಸ್ಯತ್ವ ಸಿಗಲಿದೆ.